ನಾವು ಡೈಲಿಗೆ ಪ್ಯೂರಿಫೈ ನೀರು ಕುಡಿತಾ ಇದ್ರೆ ನಮ್ ಕಿಡ್ನಿ ಡಮಾರ್ ಆಗ್ಬಿಡುತ್ತಂತೆ. ಇದು ನಮ್ಮ ಗೌರ್ಮೆಂಟ್ ಶಾಲೆಯ ಪಾರ್ಟ್ 4 ಸೀರೀಸ್. ತುಂಬಾ ಥ್ಯಾಂಕ್ಸ್. ಏನ ಇವತ್ತು ನಾನೇ ನಿನ್ ಕೈ ಕೊಟ್ಟು ವಿಶ್ ಮಾಡ್ಬೇಕಲ್ಲ. ವಿಷಯ ಬರ್ತಡೆ ಕಣ. ಎಲ್ಲ ಚಾಕ್ಲೇಟ್ ಎಲ್ಲ ನಾನು ಕೇಳ್ಬಿಡಿಸ್ಕೋಬೇಕಲ್ಲ ಚಾಕ್ಲೇಟ್ ಎಲ್ಲ. ಇನ್ನು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಹಾಗೆ ನಮ್ ಸುಮಂತು ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಯಕ್ಷಗಾನ ಶುರು ಮಾಡ್ಕೊಂಡ. ರೇಡಿಯೋ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಏನಮ್ಮ ಇನ್ಸ್ಟಾಗ್ರಾಮ ನಿಂಗೆ ಹೆಂಗ್ ಗೊತ್ತು? ಎಲ್ಲಿ ನಿಮ್ಗೆ ಯಾಕೆ ಬೇಕದು? ಹಾ ಮಾಡ್ಬಾರ್ದಾಗಿತ್ತಾ? ಆಯ್ತು ಬಿಟ್ರಿ. ಹೌದೇನೋ ಮತ್ತೆ ನನಗೆ ಗೊತ್ತಿಲ್ವಲ್ಲ. ಸ್ಕೂಲ್ ಫೇಮಸ್ ಆಗೋಯ್ತು. ಇದೊಂದೇ ಕಡ್ಲ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಕೆಲವೊಂದ್ಸಲ ನಾವು ಓದಿ ಸ್ಕೂಲ್ ಬಗ್ಗೆ ನಾವೇ ನೆಗೆಟಿವ್ ಹೇಳ್ತಾ ಇರ್ತೀವಿ. ಆದ್ರೆ ಆ ಮಕ್ಳುಗಳು ಎಷ್ಟು ಆನೆಸ್ಟ್ ಆಗಿದ್ದಾರೆ ಅಂತಂದ್ರೆ ಅವ್ರ ಸ್ಕೂಲ್ ಬಗ್ಗೆ ಅವರೇ ಪ್ರೌಡ್ ಆಗಿ ಹೇಳ್ಕೊಳ್ತಾ ಇದ್ರು. ಸೊ ನಮ್ ಸ್ಕೂಲ್ ಚೆನ್ನಾಗಿದೆ, ನಮ್ಮಲ್ಲಿರೋ ಟೀಚರ್ಸ್ ತುಂಬಾ ಚೆನ್ನಾಗಿ ನಮ್ಮ ನೋಡ್ಕೊಳ್ತಾರೆ. ಸೊ ಈಗೆಲ್ಲ ಹೇಳ್ತಾ ಇದ್ರು. ಆ ಮಕ್ಳು ಒಂದು ಮುಗ್ಧತೆ ಪ್ರೀತಿಗೆ ನಾವೆಲ್ಲರೂ ಕೂಡ ಚಿರಣೆ ಆಗಿರ್ತೀವಿ. ಮುಖ್ಯ ವಿಷಯಕ್ಕೆ ಬರಲ್ಲ. ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ನಾವು ಡೈಲಿ ಕುಡಿಯುವಂತ ನೀರು ಸೇಫ್ ಆಗಿದೆಯಾ, ಮತ್ತೆ ಅದು ಎಷ್ಟು ಮಟ್ಟಿಗೆ ನಾವು ಅದನ್ನ ಯೂಸ್ ಮಾಡಬೇಕು, ಅದರಿಂದ ಏನೇನ್ ಪ್ರಯೋಜನ ಇದೆ ಅದ್ರ ಬಗ್ಗೆ ಎಲ್ಲ ಅವರು ಮಾಹಿತಿ ಕೊಡ್ತಾ ಇದ್ರು. ಸೊ ಆದಷ್ಟು ಕಾಯಿಸಿದ ನೀರನ್ನ ಕುಡಿಯಿರಿ ಅಂತ ಅವರು ನಮಗೆ ಮಾಹಿತಿನ ಅವ್ರ ಬಗ್ಗೆ ನಮಗೆ ಮಕ್ಕಳಿಗೆ ನೀಡ್ತಾ ಇದ್ರು. ಅದಕ್ಕೆ ಬೆಚ್ಚಗಿರೋ ನೀರು, ಉಗ್ರು ಬೆಚ್ಚಗಿರೋ ನೀರು ಕುಡಿಯಿರಿ. ಆ ಕೂಡ ಹೆಲ್ತಿ ಬೆನಿಫಿಟ್. ಹೊಟ್ಟಿಗೆ ಕುಡಿರಿ, ಹೆಲ್ತಿ ಒಳ್ಳೇದು. 73 ಕಾಯಿಲೆಗಳು ಬರ್ದಂಗೆ ನೋಡ್ಕೊಳುತ್ತೆ. ನೈಟ್ ಊಟ ಆದ್ಮೇಲೆ ಮಲಗುವಾಗ 100 ml ಕುಡಿರಿ. ಡೈಜೆಷನ್ ಅಸಿಡಿಟಿ ಬರ್ದಂಗೆ ನೋಡ್ಕೊಳ್ಳಿ. ಈಗ ಬಿಲ್ಲಿ ಬನ್ನಿ ಅಲ್ಲೇ ಗುರಾಯಿಸ್ಬಿಟ್ರೆ ಏನು ಅಂತ. ಈಗ ನಿಮ್ಗೆ ಮತ್ತೆ ಅವರಿಗೆ ಇಬ್ರಿಗೊಂದು ಕಪಲ್ ಡ್ಯಾನ್ಸ್ ಹೇಳ್ಕೊಡೋಣ ಅಂತ. ಯಾವ ಸಾಂಗ್ ಕೇಳಿ. ಒಂದ್ ಸ್ಟೆಪ್ ಹಾಕಿ ಮತ್ ನೀವು ಈಗ ಒಂದ್ ಸ್ಟೆಪ್ ಹಾಕಲ್ವ ನೀವೀಗ ನೋಡಿ. ಈಗ ನೀವೊಂದ್ ಸ್ಟೆಪ್ ಹಾಕ್ತಿರಲ್ವ ಈಗ ಹಾಕಲ್ವ ಈಗ ಒಂದೆರಡು ಸ್ಟೆಪ್ ಹಾಕ್ಬೇಕೀಗ. ನೀವ್ ಹಾಕ್ಲಿಲ್ಲ ನೋಡಿ ಮನ್ಸಿಗೆ ಬಹಳ ಬೇಜಾರಾಗತ್ತೆ ನಂಗೆ. ಆದ್ರೂ ಡ್ಯಾನ್ಸ್ ನ ತುಂಬಾ ರಿಕ್ವೆಸ್ಟ್ ಮೇಲೆ ನೆಕ್ಸ್ಟ್ ಲೆವೆಲ್ ಮಾಡಿದ್ರು. ಸೊ ಡ್ಯಾನ್ಸ್ ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡಿ ಮುಂದೆ ವಿಡಿಯೋ ಸಿಗೋಣಂತೆ.